ಹಲೋ ಡಾಕ್ಟರ್, ನಾನು ಸತ್ಯೇಂದ್ರ ಮಾತಾಡ್ತಾ ಇದ್ದೀನಿ. ನಾನು ಆದಿತ್ಯನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾ ಇದ್ದೀನಿ. ಬೋನ್ ಮಾರೋ ಟ್ರಾನ್ಸ್ಪ್ಲಾಂಟೇಷನ್ಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ಕೊತೀರಾ ಅಲ್ವಾ? ಸರಿ ಡಾಕ್ಟರ್, ಆಯ್ತು, ಥ್ಯಾಂಕ್ ಯು. ಆದಿತ್ಯಂಗೆ ಏನೂ ಆಗಲ್ಲ ಅಲ್ವಾ? ಅವನ ಆರೋಗ್ಯದ ಮೇಲೆ ಯಾವ ಪರಿಣಾಮನೂ ಬೀಳಲ್ಲ ತಾನೆ? ಹಾಗೇನೂ ಆಗಲ್ಲ ಶೋಭಾ. ಅಕಸ್ಮಾತ್ ಏನಾದ್ರೂ ಆಗ್ಬಿಟ್ರೆ? ನೋಡು ಶೋಭಾ, ಶಶಾಂಕ್ ಹೇಗೆ ನನ್ನ ಮಗನೋ ಆದಿತ್ಯ ಕೂಡ ನನ್ನ ಮೊಮ್ಮಗ. ನೋಡು, ನೀನು ಸಾಕ್ಷಿನ ಕರ್ಕೊಂಡು ಸ್ಕೂಲ್ ಹೋಗು. ಆದಿತ್ಯ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿರ್ಲಿ. ಆರ್ತಿಗೆ ವಿಷಯ ಗೊತ್ತಾದ್ರೆ? ಗೊತ್ತಾಗಲ್ಲ ಶೋಭಾ. ಆರ್ತಿ ಅವಳ ಸಂಸಾರದ ತಾಪತ್ರಯದಲ್ಲಿ ಮುಳುಗೋಗಿರ್ತಾಳೆ. ನಾನು ಅವಳು ಗೊತ್ತಾಗದೇ ಇರೋ ಹಾಗೆ ಆದಿತ್ಯನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಆದ್ರೆ ಈ ವಿಷಯನ ಆರ್ತಿಗೆ ಹೇಳ್ಬಿಟ್ರೆ, ಅವ್ನು ಖುಷಿಗೆ ಏನೋ ಹೇಳಿ ಆರ್ತಿಗೆ ಗೊತ್ತಾದ್ರೆ ನಾವು ಅವಳಿಗೆ ಏನು ಅಂತ ಉತ್ತರ ಕೊಡೋದು ಹೇಳಿ? ಶೋಭಾ, ಆರ್ತಿಗೆ ಏನು ಉತ್ತರ ಕೊಡಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ. ನೀನು ನಿನ್ನ ಮನಸ್ಸಿನಲ್ಲಿ ಯಾವುದೇ ಅನುಮಾನ ಆತಂಕ ಇಟ್ಕೋಬೇಡ. ಶಶಾಂಕು ಹಾಸ್ಪಿಟ್ಲಿಂದ ಆರೋಗ್ಯವಾಗಿ ಮನೆಗೆ ವಾಪಸ್ ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊ. ಮೇಡಮ್ ಬನ್ನಿ. ಅಕ್ಕ ಏನ್ ಹೇಳ್ತಿದ್ರು ಗೊತ್ತಾ? ನನಗಿಬ್ರಿಬ್ರು ಓರ್ಗಿತ್ತಿರಿದ್ರು ಕೆಲಸ ಮಾಡೋದು ಮಾತ್ರ ತಪ್ಪಲಿಲ್ಲ ಅಂತ ಹೇಳ್ತಾ ಇದ್ರು. ನಾವು ಹೇಳೋ ಮೊದಲು ನೀನೇ ಕೆಲಸ ಶುರು ಮಾಡು. ಅಕ್ಕ ಬಿಡಿ, ನಾನೇ ಮಾಡ್ತೀನಿ. ರಾಕಿ, ಏನ್ ಮಾಡ್ತಿದ್ಯಾ? ನಾನಿವತ್ತು ಪೂರಿ ಚೆನ್ನ ಮಸಾಲ ಮಾಡೋಣ ಅಂತಿದ್ದೀನಿ. ಪೂರಿ ಚೆನ್ನ ಮಸಾಲನ ಆದಿತ್ಯಂಗೆ ಸಾಕ್ಷಿಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೆ ಇವತ್ತು ಲಂಚಿಗೆ ಇದನ್ನೇ ತಗೊಂಡು ಹೋಗ್ತೀನಿ. ನೀನ್ ಎಲ್ಲಿ ಪೂರಿ ಮಾಡ್ತಿದ್ರೆ ಅವನಿಗೆ ಅಲ್ಲಿ ತನಕ ಸ್ಮೆಲ್ ಬರ್ತಾ ಇರುತ್ತೆ. ತಾತ, ನೀವು ತುಂಬಾ ಒಳ್ಳೆಯವರು. ಇವತ್ತು ನನ್ನ ಸ್ಕೂಲಲ್ಲಿ ರಜಾ ಕೊಡ್ತಿದ್ದೀರಾ. ಸಾಕ್ಷಿಗೆ ರಜಾನೇ ಇಲ್ಲ. ಇವತ್ತು ತುಂಬಾ ಮಜಾ ಮಾಡ್ಬೋದು. ತಾತ, ಅಲ್ಲಿ ನೋಡಿ ನಮ್ಮ ಸ್ಕೂಲು. ಹಾಯ್ ಸಾಕ್ಷಿ. ಹಾಯ್ ಅಮ್ಮ. ನಾನು ನಿನಗೆ ಆದಿತ್ಯಂಗೆ ಪೂರಿ ಚೆನ್ನ ಮಸಾಲೆ ಇಷ್ಟ ಅಂತ ಮಾಡ್ಕೊ ಬಂದಿದ್ದೀನಿ. ತಗೋ. ಪೂರಿನಾ? ತಗೋ ತಿನ್ನು. ತಿನ್ನು. ಸಾಕ್ಷಿ, ಆದಿತ್ಯ ಅಲ್ಲಿ? ಆದಿತ್ಯ ಇವತ್ತು ಸ್ಕೂಲಿಗೆ ಬಂದಿಲ್ಲ. ತಾತ ಹೇಳಿದ್ರು ಅವನಿಗೆ ಹುಷಾರಿಲ್ಲ ಅಂತ. ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಏನು, ಹುಷಾರಿಲ್ವಾ? ಸರಿ, ನೀನ್ ತಿನ್ನು. ಆದಿತ್ಯಂಗೆ ಹುಷಾರಿಲ್ಲ ಅಂತ ಅಪ್ಪ ಯಾಕೆ ಹೇಳಿಲ್ಲ? ಸಂಪರ್ಕಿಸಲು ಸಾಧ್ಯವಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಮಾಡ್ತೀನಿ. ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಹಲೋ. ಹಲೋ, ಯಾರು ಮಾತಾಡ್ತಾ ಇರೋದು? ನಾನು ಆಟೋ ಡ್ರೈವರು. ಅಮ್ಮವರು ಆಟೋದಲ್ಲಿ ಮೊಬೈಲ್ ಬಿಟ್ಟು ಹೋಗಿದ್ದಾರೆ. ಎಲ್ಲಿದ್ದೀರಾ ನೀವು? ನಾನು ಹಾಸ್ಪಿಟ್ಲ್ ಮುಂದೆ ನಿಂತಿದ್ದೀನಿ. ಅವ್ರು ಈಗಿನ ಒಳಗಡೆ ಹೋದ್ರು. ಯಾವ ಹಾಸ್ಪಿಟಲ್? ನಾನು ನಾಗರಬಾವಿ ಹಾಸ್ಪಿಟಲ್. ಈಗಲೇ ಹೋಗಿ ಅಮ್ಮವ್ರಿಗೆ ಫೋನ್ ಕೊಡ್ತೀನಿ. ನೀವೆಲ್ಲಿ ಅಂತ ಹೋಗ್ತೀರಾ? ಒಂದು 5 ನಿಮಿಷ ವೇಟ್ ಮಾಡಿ, ನಾನೇ ಅಲ್ಲಿಗೆ ಬರ್ತಾ ಇದ್ದೀನಿ. ನಾನೇ ಮೊಬೈಲ್ ಇಸ್ಕೋತೀನಿ. ಓಕೆ ಮೇಡಮ್, ಆಯ್ತು ಮೇಡಮ್.
ಡಾಕ್ಟ್ರೆ, ನೀವು ಆದಿತ್ಯಂಗೆ ಬೋನ್ ಮ್ಯಾರೋ ಮಾಡೋ ವಿಷಯ ಅವನಿಗೆ ಗೊತ್ತಾಗಬಾರ್ದು. ಚಿಕ್ಕವನು ಅಂತ ಅಲ್ಲ, ಹೆದರ್ಕೋತಾನೆ ಅಂತ ಅಷ್ಟೇ. ಸರಿ ಸರಿ, ನೀವೇನು ಯೋಚನೆ ಮಾಡಬೇಡಿ, ಮಗುನ್ ಕರ್ಕೊಂಡು. ಸರಿ ಡಾಕ್ಟ್ರೆ. ಅಪ್ಪ, ನೀನೇನಿಲ್ಲಿ? ಆರ್ತಿಗೆ ವಿಷಯ ಹೇಳ್ದೆ ಆದಿತ್ಯ ನೀವು ಇಲ್ಲಿ ಕರ್ಕೊಂಡ್ಬಂದಿರೋ ತಪ್ಪು. ಆದಿತ್ಯ ಆರ್ತಿಗಷ್ಟೇ ಮಗ ಅಲ್ಲ, ಅವನು ನಿನ್ಗೂ ಮಗ. ನಾನೇನ್ ತಪ್ಪು ಮಾಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಅಪ್ಪ, ಈ ವಿಷಯ ಆಮೇಲೆ ಆರ್ತಿಗೆ ಗೊತ್ತಾದ್ರೆ ಯಾರಿಗೂ ಗೊತ್ತಾಗಲ್ಲ, ಏನೂ ಆಗಲ್ಲ. ಏನ್ ಟೆನ್ಷನ್ ತಗೋಬೇಡ, ಸುಮ್ಮನಿರು. ಸರ್, ನನ್ನ ಮಗಂಗೆ 5 ವರ್ಷ. ಅವ್ನು ಬೆಳಗ್ಗೆ ಅಜ್ಜಿ ತಾತನ ಜೊತೆ ಬಂದಿದ್ದ. ಅವ್ನು ಎಲ್ಲಿದ್ದಾನಂತ ಗೊತ್ತಾ? ನಮ್ಮ ಬೆಳಿಗ್ಗಿಂದ ತುಂಬಾ ಜನ ಪೇಷಂಟ್ ಬಂದು ಹೋಗ್ತಾ ಇರ್ತಾರೆ, ಯಾರು ಅಂತ ಸರ್ ಪ್ಲೀಸ್, ಅವ್ರ ಹೆಸರು ರಿಜಿಸ್ಟರ್ ಆಗಿರುತ್ತಲ್ಲ, ರಿಜಿಸ್ಟರ್ ಬುಕ್ ಒಂದ್ಸಲ ನೋಡ್ತೀರಾ? ರಿಜಿಸ್ಟರ್ ಬುಕ್ ಕೊಡಿ, ನಾನೇ ನೋಡ್ತೀನಿ. ಹಾಯ್ ಆದಿತ್ಯ, ಹಾಯ್. ಹೌ ಆರ್ ಯು? ಫೈನ್. ಗುಡ್. ಮಲ್ಕೋತಿಯಾ? ಮುಚ್ಕೊಂಬ. ಆದಿತ್ಯ, ವಾರ್ಡ್ ನಂಬರ್ 14. ಸರ್, ವಾರ್ಡ್ ನಂಬರ್ 14 ಎಲ್ಲಿ ಬರುತ್ತೆ? ಫಸ್ಟ್ ಫ್ಲೋರ್ ಅಲ್ಲೇ. ಥ್ಯಾಂಕ್ ಯು ಸರ್. ಇಲ್ಲಿ ಸ್ವಲ್ಪ ಜೋರಾಗಿ ಉಸಿರಾಡಪ್ಪ. ಕಣ್ಬಿಡಮ್ಮ. ಗುಡ್. ಇದರ ಮೇಲೆ ನೋಡು, ಈ ಕೈ ಹಾಗೇ ಇಟ್ಕೊಂಡಿರ್ಬೇಕು, ಗೊತ್ತಾಯ್ತಾ? ಸರಿ. ತಾತ, ನಂಗೆ ಒಂಚೂರು ಹೋಗಿಲ್ಲ, ಇರ್ಬೇಕಾಯ್ತು ಅಷ್ಟೇ. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ವಾರ್ಡ್ ನಂಬರ್ 14 ಎಲ್ಲಿದೆ? ಓ, ಕ್ಯಾನ್ಸರ್ ಬೇಡ, ಸೀದಾ ರೈಟಿಗೆ ತಿರ್ಕೊಳ್ಳಿ. ಕ್ಯಾನ್ಸರ್ ವಾರ್ಡಾ? ಅದೇ, ನೀ ಸ್ವಲ್ಪ ಹೊತ್ತು ಹೊರಗಡೆ ಕೂತಿರು, ನಾವಿಬ್ರು ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀವಿ. ಮಿಸ್ಟರ್ ಸತ್ಯೇಂದ್ರ, ಬ್ಲಡ್ ರಿಪೋರ್ಟ್ ನಾಳೆ ಬರುತ್ತೆ. ಅಲ್ಲಿವರೆಗೂ ನಾನು ಕೆಲವು ಔಷಧಿ ಬರ್ಕೊಡ್ತೀನಿ. ಮಗುವಿಗೆ 3 ದಿವಸ ಕೊಡಬೇಕು. ಆಮೇಲೆ ಟ್ರಾನ್ಸ್ಪ್ಲಾಂಟ್ ವ್ಯವಸ್ಥೆ ಮಾಡಿದ್ರೆ. ಸರಿ ಡಾಕ್ಟರ್. ಅಂಕಲ್, 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 ಅಂಕಲ್. ಮಗುಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ನಾವು ನೋಡ್ಕೋತೀವಿ, ನೀವೇನು ಯೋಚನೆ ಮಾಡಬೇಡಿ. ಸರಿ ಡಾಕ್ಟರ್. ಅಂಕಲ್, ಅಂಕಲ್, ಅಂಕಲ್. ಅದೇ ನೋಡ್ಕೊಳ್ಳೋಕ್ಕಾಗಲ್ಲ ನೋಡ್ರಿ.
ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಾನು ಇಲ್ಲಿ ಬೇರೆ ಯಾವ್ದೋ ಕೆಲಸದ ಮೇಲೆ ಬಂದಿದ್ದೆ. ನಾನೇನು ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ. ನೀನ್ ಇಲ್ಲಿಗೆ ಬರ್ಬಾರ್ದಾಗಿತ್ತು. ಆರ್ತಿ ಏನ್ ಅನ್ಕೋತಾಳೆ? ಅವಳು ಕೊಟ್ಟಿರೋ ಮಾತನ್ನ ಮುರಿದಿದ್ದೀವಿ ಅಂತ ಅನ್ಕೊಳಲ್ವಾ? ಆರ್ತಿ, ಆದಿತ್ಯ ರಾತ್ರಿ ಎಲ್ಲ ಹೊಟ್ಟೆ ನೋವು ಅಂತ ತುಂಬಾ ನರಳ್ತಿದ್ದ ಅಮ್ಮ. ಅದಕ್ಕೋಸ್ಕರ ಅವನಿಗೆ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ವಿ. ಶಶಾಂಕ್ ಇಲ್ಲಿರೋದು ಖಂಡಿತ ನಮಗೆ ಗೊತ್ತಿಲ್ಲಮ್ಮ. ನಮ್ಮ ಮಾತನ್ನ ನಂಬು. ಅಪ್ಪ, ನಮ್ದೇ ಇರುವಂತ ಕೆಲಸ ನೀವೇನ್ ಮಾಡಿಲ್ಲ ಬಿಡಿ. ಆದ್ರೆ ಆದಿತ್ಯನ ಹೊಟ್ಟೆ ನೋವಿಗೆ ಇಂಜೆಕ್ಷನ್ ಕೊಡ್ಸೋ ಅಗತ್ಯ ಏನಿತ್ತು? ಅದಲ್ಲದೆ ಕ್ಯಾನ್ಸರ್ ವಾರ್ಡ್ಗೆ ಯಾಕೆ ಕರ್ಕೊಂಡು ಹೋಗಿದ್ರಿ? ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ತೋರಿಸ್ಬೋದಿತ್ತಲ್ವಾ? ಇದು ಇಂಜೆಕ್ಷನ್ ಕೊಟ್ಟಿರೋದಲ್ಲ ಆರ್ತಿ, ಬ್ಲಡ್ ಡ್ರಾ ಮಾಡಿರೋದು, ಟೆಸ್ಟ್ ಮಾಡೋದಕ್ಕೆ. ಇತ್ತೀಚೆಗೆ ಚಿಕನ್ ಗುನ್ಯಾ, ಡೆಂಗ್ಯೂ, ಮಲೇರಿಯಾ ಎಲ್ಲ ಇದೆ ಅಲ್ಲ, ಅದಕ್ಕೆ. ಆಮೇಲೆ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗಿದ್ವಿ ಅಂದ್ರೆ ಡಾಕ್ಟ್ರು ಅಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ವಾರ್ಡ್ಗಳಲ್ಲೂ ಮಲೇರಿಯಾ ಪೇಷಂಟ್ಗಳು, ಡೆಂಗ್ಯೂ ಪೇಷಂಟ್ಗಳಿದ್ದಾರೆ. ಅದಕ್ಕೋಸ್ಕರ ಮಾಡಿ. ಅದೇ ಬ್ಲಡ್ ಡ್ರಾ ಮಾಡ್ಬೇಕಾದ್ರೆ ನಿಂಗೆ ನೋವಾಗಿಲ್ಲ ಅಲ್ವಾ? ಏನಿಲ್ಲ ಅಮ್ಮ, ಇರ್ಬೇಕಾಯ್ತು ಅಷ್ಟೇ. ಜಾಣ ಮರಿ. ಆರ್ತಿ, ನಾವಿಲ್ಲಿಗೆ ಬಂದಿರೋದು ನಿಂಗೆ ಹೇಗೆ ಗೊತ್ತಾಯ್ತು? ಅಮ್ಮ, ನನಗೆ ಹೊರಗಿನವ್ರ ಮುಂದೆ ಮಾತಾಡೋದಕ್ಕೆ ಇಷ್ಟ ಇಲ್ಲಮ್ಮ. ಬನ್ನಿ ಮನೆಗೆ ಹೋಗಿ ಮಾತಾಡೋಣ. ಹಲೋ ಆರ್ತಿ, ಎಲ್ಲಿದ್ಯಾ? ಬೇಗ ಮನೆಗೆ ಬಾ. ಯಾಕಕ್ಕ, ಏನಾಯ್ತು? ಎಲ್ಲ ಸರಿಯಾಗಿದೆ ತಾನೆ? ವಿಷಯ ಗೊತ್ತಾದ್ರೆ ನೀನ್ ತುಂಬಾ ಸಂತೋಷ ಪಡ್ತೀಯಾ. ಅಮ್ಮ ವಾಪಸ್ ಮನೆಗೆ ಬರ್ತಿದ್ದಾರೆ. ನಮ್ 3 ಜನ ಜೊತೆ ಸೇರಿ ಅಮ್ಮ ಸಂಕಷ್ಟಹರ ಗಣಪತಿ ವ್ರತ ಮಾಡ್ಬೇಕಂತೆ. ಅಮ್ಮ ಇನ್ನೊಂದು ಅರ್ಧ ಗಂಟೆಲಿ ಮನೇಲಿರ್ತಾರೆ. ಅದಕ್ ಮುಂಚೆ ನೀನ್ ಮನೆಗೆ ಬರ್ಬೇಕು, ಸರಿನಾ? ಅಕ್ಕ, ತುಂಬಾ ಒಳ್ಳೆ ಸುದ್ದಿ ಕೊಟ್ಟಿದ್ದೀರಾ. ಈ ಸತಿ ಅಮ್ಮನ ಜೊತೆ ವ್ರತ ಮಾಡೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಈಗಲೇ ಹೊರಟು ಬರ್ತೀನಿ. ಸರಿ ಸರಿ ಅಕ್ಕ. ಅಮ್ಮ, ಅಜ್ಜಿ ಮನೆಗೆ ಬಿಡ್ತಿದಾರಾ? ಹೌದು ಕಣೋ, ಇನ್ನು ಅರ್ಧ ಗಂಟೆಲಿ ಅಜ್ಜಿ ಮನೇಲಿ ಇರ್ತಾರೆ. ಅಷ್ಟರಲ್ಲಿ ನಾವಿಬ್ರು ಹೋಗಿ ಮನೆಗೆ ಸೇರೋಣ. ಶುಭ, ಆರ್ತಿ ಆದಿತ್ಯನ್ ಕರ್ಕೊಂಡು ಹೊರಡ್ತಿದ್ದಾಳೆ. ಅವಳನ್ನ ತಡಿ. ಡಾಕ್ಟರ್ ಹೇಳಿಲ್ವಾ ಇನ್ನು 3 ದಿನ ಆದಿತ್ಯಂಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ? ಪ್ಲೀಸ್ ಶೋಭಾ, ಆರ್ತಿನ ತಡಿ. ಅಮ್ಮ, ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಕಾಯ್ತಾ ಇದ್ದೆ. ಅಲ್ಲ ಆರ್ತಿ, ಆ ದಿನ ನೀನು ಕರ್ಕೊಂಡು ಹೋಗ್ಲೇಬೇಕಾ? ಹೌದಮ್ಮ, ಅಮ್ಮ ಇಷ್ಟು ದಿನ ಆದ್ಮೇಲೆ ಮನೆಗೆ ಬರ್ತಾ ಇದ್ದಾರೆ. ಮಕ್ಕಳನ್ನ ನೋಡೋಕೆ ತುಂಬಾ ಚಡಪಡಿಸ್ತಾ ಇರ್ತಾರಮ್ಮ. ಆರ್ತಿ, ನೀನು ಸಾಕ್ಷಿನ ಬೇಕಾದ್ರೆ ಸ್ಕೂಲಿಂದ ಕರ್ಕೊಂಡು ಮನೆಗೆ ಹೋಗು. ಆದಿತ್ಯ ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆನೇ ಇರಲಿ. ನಮಗೆ ಇನ್ನೂ ಒಂಟಿತನ ಕಾಡ್ತಾನೆ ಇದೆ. ಇವನಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಪ್ಲೀಸ್. ಯಾಕಾರ್ತಿ, ಅಪ್ಪ ಅಮ್ಮನ ಮೇಲೆ ನಂಬಿಕೆ ಹೊರಟೋಗಿದ್ಯಾ ನಿಂಗೆ? ಅದಕ್ಕೆ ಆದಿತ್ಯನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ಯಾ ಅಲ್ವಾ? ಅಮ್ಮ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ನಾನೀಗ ಆದಿತ್ಯನ ಕರ್ಕೊಂಡು ಹೋಗ್ತಿದ್ರೆ ಅಮ್ಮ ಮತ್ತೆ ಸೂರ್ಯ ಅವರು ಸಾವಿರಾರು ಪ್ರಶ್ನೆಗಳು ಕೇಳ್ತಾರೆ. ನಾನು ಅವ್ರಿಗೆ ಏನಂತ ಉತ್ತರ ಕೊಡ್ಲಿ? ಅವರಿಗೂ ಮೊಮ್ಮಗನ್ ನೋಡೋ ಆಸೆ ಇರಲ್ವಾ? ಅಮ್ಮ, ಇದೇನಮ್ಮ ಮಾತಿಗೂ ಕಣ್ಣೀರ್ ಹಾಕ್ತಿರಲ್ಲ? ಮಗಳು ಮುಂದೆ ಅಮ್ಮ ಅಳೋದು ಚೆನ್ನಾಗಿರತ್ತಾ? ಆಯ್ತಮ್ಮ, ಆದಿತ್ಯನ ನೀವು ಸ್ವಲ್ಪ ದಿನ ಇಟ್ಕೊಳ್ಳಿ. ನಾನು ಅಮ್ಮನ ಹತ್ರ ಸೂರ್ಯವ್ರ ಹತ್ರ ಮಾತಾಡ್ತೀನಿ. ಆದಿ, ಅಜ್ಜಿ ತಾತಂಗೆ ಯಾವುದೇ ರೀತಿ ತೊಂದರೆ ಕೊಡಕ್ ಹೋಗ್ಬಾರ್ದು. ನಾನು ಏನು ತರಲೆ ಮಾಡಲ್ಲ. ನನ್ನ ಪಾಟಿಗೆ ನಾನು ಆಟ ಆಡ್ತೀನಪ್ಪ. ತೋರಿಸ್ಲಿಕ್ಕೆ ಗುಡ್ ಬಾಯ್. ಬಾಯ್. ಬಾಯ್ ಅಮ್ಮ. ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ಬರ್ತೀನಿ. ಬಾಯ್ ಅಮ್ಮ. ಬಾಯ್.
ಕಾಫಿ ತಗೊಳ್ಳಿ. ಅಮ್ಮ, ನೀವು ವಾಪಸ್ ಬಂದಿದ್ದು ನಮ್ಮೆಲ್ಲರಿಗೂ ತುಂಬಾ ಖುಷಿ ಆಯ್ತು. ನೀವು ಮನೇಲಿಲ್ದೆ ಮನೆ ಎಲ್ಲ ಖಾಲಿ ಖಾಲಿ ಅನಿಸ್ತಾ ಇತ್ತು. ನೀವು ಬಂದಿದ್ದೆ ಮನೆ ಕಳೆ ಬಂದಾಗಾಯ್ತು. ಇನ್ನೊಂದು ವಿಷಯ ಹೇಳ, ನಿಮ್ ಬೈಗಳನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ. ಸಂಕಷ್ಟ ಚತುರ್ಥಿ ಹೊತ್ತಿಗೆ ನಾನು ಸಂಪೂರ್ಣವಾಗಿ ಗುಣವಾಗಿ ನಮ್ಮ ಮನೆಯವ್ರು ಎಲ್ಲರ ಜೊತೆ ನಾನು ಆಚರಿಸ್ಕೋಬೇಕು ಅಂತ ಡಾಕ್ಟರ್ ಹತ್ರ ಕೇಳಿದ್ದೆ. ಅದಕ್ಕೆ ಅವ್ರು ನನ್ನನ್ನು ಕಳ್ಸಿಕೊಟ್ರು. ಪರಿಮಳ, ನಾಳೆ ವ್ರತ ಜವಾಬ್ದಾರಿ ಎಲ್ಲ ನಿಂದೆ. ಸರಿ ಅಮ್ಮ. ಆರ್ತಿ, ನೀನ್ ನನ್ನ ಎಲ್ಲ ಆಸೆನೂ ಪೂರೈಸಿದೀಯಾ. ನಾಳೆ ಹೆರಿಗೆ ಕೂಡ ಸುಸೂತ್ರವಾಗಿ ಆಗ್ಲಿ ಅಂತ ನೀನ್ ದೇವ್ರ ಹತ್ರ ಬೇಡ್ಕೊ. ರಾಖಿ, ವ್ರತದ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ನೀನು ಓಡ್ಗಿತ್ತೀರ್ನ ಕೇಳಿ ತಿಳ್ಕೊ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿ ವ್ರತ ಹಿಡಿ. ನೀನ್ ಇವತ್ತು ಪೂಜೆಗೆ ಮನೇಲಿ ಇದೆಯಾ ಅಂತಂದ್ರೆ ಅದಕ್ಕೆ ಕಾರಣ ನೀನ್ ಓಡ್ಗಿತ್ತೀರು. ನೀನ್ ಯಾವತ್ತೂ ಅವ್ರಿಗೆ ಆಭಾರಿಯಾಗಿರ್ಬೇಕು. ಮಾವನ ಮನೆ ಮರ್ಯಾದೆನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಅವ್ರುಗಳನ್ನ ನೋಡಿ ಕಲಿ. ಆಯ್ತು ಅಮ್ಮ. ಅಮ್ಮ, ಈಗ ತಾನೇ ಬಂದಿದ್ದೀರಾ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಎಲ್ಲ ಕೆಲಸ ನಾವು ನೋಡ್ಕೊಳ್ತೀವಿ. ನಾಳೆ ಬೆಳಗ್ಗೆ ನೀವು ವ್ರತಕ್ಕೆ ರೆಡಿ ಆಗಿದ್ರೆ ನಮ್ಗೆ ಅಷ್ಟು ಸಾಕು. ನೋಡ್ತಾ ಇರಿ, ಈ ಸಲ ವ್ರತ ನಾವು ಜೀವನದಲ್ಲಿ ಯಾವಾಗ್ಲೂ ನೆನ್ಪಿಟ್ಕೋಬೇಕು, ಹಾಗಿರತ್ತೆ. ಅಮ್ಮ, ದೇವ್ರ ದಯೆಯಿಂದ ಎಲ್ಲ ವಿಘ್ನಗಳು ನಿವಾರಣೆ ಆದ್ರೆ ಅಷ್ಟೇ ಸಾಕು. ಅಕ್ಕ, ರಾಕಿ, ತುಂಬಾ ಕೆಲಸ ಇದೆ. ಸ್ವಲ್ಪ ಕುಂಬಳಕಾಯಿ ಕಟ್ ಮಾಡ್ಕೊಡು ಬೇಗ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾಡ್ತಾ ಇದೀಯ ರಾಕಿ? ಐ ಆಮ್ ರಿಯಲಿ ಸಾರಿ ಅತ್ತೆ, ಕೈ ಸ್ಲಿಪ್ ಆಗಿ ಬಿಟ್ಬಿಡ್ತು. ಚಾಕು ತಗಲಿ ನನಗೆ ಗಾಯ ಆಗ್ಬಿಟ್ಟಿದ್ರೆ. ಸ್ವಲ್ಪ ಗಮನ ಇಟ್ಕೊಂಡು ಕೆಲಸ ಮಾಡು. ಅದರಲ್ಲೂ ಕೈಯಲ್ಲಿ ಚಾಕು ಇರುವಾಗ ನಿನಗೆ ಗೊತ್ತಿಲ್ಲದೆ ಯಾರ್ದಾದ್ರೂ ಕೊಲೆ ಗಿಲೆ ಆಗ್ಬಿಟ್ರೆ? ನಮ್ಮ ಅಣ್ಣ ಅದಕ್ಕೆ ಪಾಪ ಎಷ್ಟು ಸಂತೋಷದಿಂದ ಮಕ್ಕಳ ಮದ್ವೆ ಮಾಡಿದ್ರು. ಈ ಸೊಸೆಯರು ಬರ್ತಾರೆ, ಮನೆಗೆ ಸುಖ ಶಾಂತಿ ಸಂಭ್ರಮ ಎಲ್ಲ ತರ್ತಾರೆ ಅಂತ. ಆದ್ರೆ ಈ ಸೊಸೆಯರು ಒಂದಲ್ಲ ಒಂದ್ ಎಡವಟ್ಟು ಮಾಡ್ತಾನೆ ಇರ್ತಾರೆ. ರಾಖಿ, ನೀನೇನು ಬೇಜಾರು ಮಾಡ್ಕೋಬೇಡ. ಅತ್ತೆ ಸ್ವಭಾವ ಹೇಗೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಮಾವ ಅವ್ರಿಗೆ ಎಷ್ಟು ಬೈತಾನೆ ಇರ್ತಾರೆ, ಆದ್ರೆ ಅವ್ರ ಬಾಯಿ ಸುಮ್ಮನೆ ಇರೋದಿಲ್ಲ. ಪಾಪ, ತಪ್ಪೆಲ್ಲ ಅವ್ರದ್ದು ಅಂತಾನೆ ಹೇಳಕ್ಕಾಗೋದಿಲ್ಲ. ಅವ್ರ ಜೀವನದಲ್ಲಿ ತುಂಬಾ ನೊಂದಿದ್ದಾರೆ. ಅದಕ್ಕೆ ಒಂದಿಷ್ಟು ವಿಷಯ ಸಿಕ್ಕಿದ್ರೆ ಸಾಕು, ಎಲ್ಲರನ್ನೂ ಬಯೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಾವಿದ್ನೆಲ್ಲ ಮನ್ಸಿಗೆ ಹಚ್ಕೊಳ್ಳೇಬಾರ್ದು. ರಾಕಿ, ನೀನು ಎಷ್ಟು ಟೆನ್ಷನ್ಲಿದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ಆದಷ್ಟು ಬೇಗ ನೀನು ಈ ಆಪಾದನೆಯಿಂದ ಹೊರಗಡೆ ಬರ್ತೀಯ. ಮನೆಯವರೆಲ್ಲರೂ ನಿಂಗೆ ಎಷ್ಟು ಸಪೋರ್ಟ್ ಮಾಡ್ತಿದಾರಲ್ವಾ? ಅದು ಅಲ್ಲದೆ ನಿಮ್ಮ ಭಾವಂದಿರಂತೂ ನಿಂಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಧೈರ್ಯ ತಗೋ. ಏನ್ ಯೋಚನೆ ಮಾಡ್ತಾ ಇದೀಯ ಶೋಭಾ? ಆದಿತ್ಯಂಗೆ ಔಷಧಿ ಕುಡಿಸು. ಆದಿ, ಔಷಧಿ ಕುಡಿ.
ನಂಗೆ ಔಷಧಿ ಬೇಡ, ಹೊಟ್ಟೆ ನೋವು ಹೋಯ್ತು. ಆದ್ರೂ ಔಷಧಿ ಕುಡಿಬೇಕು ಅಲ್ವಾ ಪುಟ್ಟ? ತಾತ ನಂಗೆ ಔಷಧಿ ಬೇಡ ಅಂದೆ ತಾತ, ನಂಗೆ ಹೊಟ್ಟೆ ನೋವು ಹೋಯ್ತು. ಔಷಧಿ ಕುಡಿಬೇಕು ಅಂತ ಹೇಳ್ತಾ ಇಲ್ವಾ? ನೀನ್ ಆಡ್ಬಿಟ್ಟ. ನೋಡು ಪುಟ್ಟ, ನೀನು ಔಷಧಿ ಕುಡಿದ್ರೆ ನಿನಗೆ ಚಾಕ್ಲೇಟು. ನೀ ಚಾಕ್ಲೇಟ್ ನನಗೇನಾ? ನೀ ಔಷಧಿ ಖಂಡಿತ ನಿಂಗೆ. ಗುಡ್ ಬೈ.